ಯೇಸು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ ಹಾಗೂ ಮುದ್ದಾದ ಮಕ್ಕಳೇ, ಇಂದು ಫೆಬ್ರವರಿ 10 ಸೋಮವಾರ. ಇಂದಿನ ಶುಭ ಸಂದೇಶ ಮಾರ್ಕ 6:53-56. ಈ ಒಂದು ಶುಭ ಸಂದೇಶ ಭಾಗದಲ್ಲಿ ಜನರು ತಮ್ಮಲ್ಲಿದ್ದಂತಹ ರೋಗಿಗಳನ್ನು ಹಾಸಿಗೆ ಸಹಿತ ಹೊತ್ತುಕೊಂಡು ಯೇಸು ಇದ್ದ ಸ್ಥಳಕ್ಕೆ ಕರೆತರುತ್ತಾರೆ. ಅವರ ವಿಶ್ವಾಸವಾಗಿತ್ತು, ಪ್ರಭು ಯೇಸು ಕ್ರಿಸ್ತರ ಉಡುಪಿನ ಅಂಚನ್ನಾದರೂ ಮುಟ್ಟಿಸಿದರೆ ಇವರು ಸ್ವಸ್ಥವಾಗುತ್ತಾರೆ ಎಂದು. ಪ್ರಿಯರೇ, ನಮ್ಮ ಮಧ್ಯೆ ಸಹ ದೈಹಿಕ ರೋಗದಿಂದ ಬಳಲುತ್ತಿರುವಂತಹ ವಿವಿಧ ವ್ಯಕ್ತಿಗಳನ್ನು ನಾವು ಅರಿಯುತ್ತಿದ್ದೇವೆ. ಮಾನಸಿಕವಾಗಿ ಅದೆಷ್ಟೋ ಜನರು ನರಳುತ್ತಿರುವುದನ್ನು ನಾವು ಕಂಡಿದ್ದೇವೆ. ಆಧ್ಯಾತ್ಮಿಕ ಆರೋಗ್ಯವನ್ನು ಕಳೆದುಕೊಂಡಿರುವಂತಹ ಅದೆಷ್ಟೋ ವ್ಯಕ್ತಿಗಳನ್ನು ನಾವು ಬಲ್ಲೆವು. ಹೇಗೆ ಇಂದಿನ ಶುಭ ಸಂದೇಶದಲ್ಲಿ ಜನರು ರೋಗಿಗಳನ್ನು ಪ್ರಭು ಯೇಸು ಕ್ರಿಸ್ತರ ಬಳಿಗೆ ತಂದರೋ, ನಾವು ಸಹ ನಮ್ಮ ಪ್ರಾರ್ಥನೆಯ ಮೂಲಕ ದೈಹಿಕ, ಮಾನಸಿಕ, ಆಧ್ಯಾತ್ಮಿಕ ಅನಾರೋಗ್ಯದಿಂದ ಬಳಲುತ್ತಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಯನ್ನು ಕೂಡ ನಾವು ಪ್ರಭು ಯೇಸು ಕ್ರಿಸ್ತರ ಬಳಿಗೆ ತರಬೇಕು. ಹಾಗೂ ಆ ಜನರಲ್ಲಿದ್ದಂತಹ ವಿಶ್ವಾಸ, ಪ್ರಭುವಿನ ಉಡುಪನ್ನು ಮುಟ್ಟಿದರೆ ಸಾಕು ಇಂಥವರು ಗುಣ ಹೊಂದುತ್ತಾರೆ ಎಂಬಂತಹ ವಿಶ್ವಾಸ ನಮ್ಮಲ್ಲೂ ಇರಬೇಕು. ನಮ್ಮ ಪ್ರಾರ್ಥನೆಯ ಮೂಲಕ ಈ ವಿವಿಧ ರೋಗಗಳಿಂದ ನರಳುತ್ತಿರುವಂತಹ ವ್ಯಕ್ತಿಗಳು ಗುಣಮುಖರಾಗುತ್ತಾರೆ ಎಂಬ ವಿಶ್ವಾಸ ನಮ್ಮಲ್ಲಿ ಮೂಡಬೇಕು. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ ಹಾಗೂ ನಮಗೆಲ್ಲರಿಗೂ ಉತ್ತಮ ಆರೋಗ್ಯವನ್ನು ದಯಪಾಲಿಸಲಿ. ಆಮೇನ್. ಹಲ್ಲೆಲೂಯಾ.